ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರ್ ಶರಣ್ ಬ್ಲಾಗ್ಸ್. ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂತಹ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ರುಚಿಕರವಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಮೊಸರು ದಾಲ್, ಹಾಗೆ 1 ಕಪ್ಪು ಅಕ್ಕಿನ ತೊಗೊಂಡು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ನಾನು. ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಹಾಗೆ ತರಕಾರಿ ಬಂದುಬಿಟ್ಟು ಬೀನ್ಸು, ಪೊಟ್ಯಾಟೊ, ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವು ಬಟಾಣಿನೂ ಸಹ ಸೇರಿಸ್ಕೋಬೋದು. ಇಲ್ಲಿ ನಾನು ಇಷ್ಟೇ ಇರೋದ್ರಿಂದ ಇಷ್ಟೇ ತೊಗೊಂಡಿದ್ದು. ಹಾಗೆ ಗ್ರೈಂಡ್ ಮಾಡಲಿಕ್ಕಂತ ಹೇಳಿಬಿಟ್ಟು ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ಡ್ರೈ ಮಸಾಲ ಬಂದುಬಿಟ್ಟು 2 ಚಕ್ಕೆ, 1 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಈ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನೆಲ್ಲ ತೊಗೊಂಡಿದ್ವಲ್ವ, ಅದನ್ನ ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಂಬರಬೇಕು. ತರಿಯಾಗಿದ್ದು ಓಕೆ ನಡೆಯುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬರಬೇಕು. ಹಾಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಮಾಡ್ತಿದ್ದೆ ನಾನಿಲ್ಲಿ. ನೀವು ಡೈರೆಕ್ಟಾಗಿ ಬೇರೆ ಪಾತ್ರೆ ಮಾಡೋದಾದರೆ ಅದನ್ನು ಇಟ್ಕೊಳ್ಳಿ. ಕುಕ್ಕರಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಈ ಡ್ರೈ ಮಸಾಲ ತೊಗೊಂಡಿದ್ವಲ್ವ, ಸೊ ಅದನ್ನು ಸೇರಿಸ್ಕೋಬೇಕು. ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಫಸ್ಟಿಗೆ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ತಿದ್ದೀನಿ. ನಿಮ್ಮ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಈರುಳ್ಳಿನೂ ಸಹ ಹಾಕ್ತಿದ್ದೀನಿ. ಡ್ರೈ ಮಸಾಲೆ ಎಲ್ಲ ಫ್ರೈ ಆದ ನಂತರ ಈರುಳ್ಳಿನ ಹಾಕಿ ಈರುಳ್ಳಿನ ಸಹ ಚೆನ್ನಾಗಿ ಬಾಡಿಸ್ಕೋಬೇಕಿದೆ. ಈರುಳ್ಳಿ ಈ ರೀತಿ ಬ್ರೌನ್ ಕಲರ್ ಆದ ನಂತರ ಫಸ್ಟು ವೆಜಿಟೇಬಲ್ಸ್ನ ಹಾಕಬೇಕು, ಆಮೇಲೆ ಟೊಮೆಟೊನ ಹಾಕಬೇಕು. ನೋಡಿ, ವೆಜಿಟೇಬಲ್ಸ್ನ ಸಹ ಚೆನ್ನಾಗಿ ಬಾಡಿಸ್ಕೋಬೇಕಿಲ್ಲಿ ಫಸ್ಟು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಿಮ್ಗೆ ವೀಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ. ನೋಡಿ, ಇವಾಗ ತರಕಾರಿ ಎಲ್ಲ ಬೆಂದ ನಂತರ ಟೊಮೆಟೊನ ಹಾಕಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಮಸಾಲನೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಫಸ್ಟಿಗೆ ಆ್ಯಡ್ ಮಾಡಿ, ಅಂದರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಟೊಮ್ಯಾಟೊ ಫಸ್ಟು ಎಣ್ಣೆಲಿ ಬಾಡಬೇಕು. ಈ ವೆಜಿಟೇಬಲ್ಸ್ ಜೊತೆ ಟೊಮ್ಯಾಟೊ ಸಹ ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆ ಬಿಡೋ ರೀತಿಯಾಗಿ ಬಾಡಿಸ್ಕೋಬೇಕು. ಈ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಪಲಾವ್ ಅಂದರೆ ತುಂಬ ರುಚಿಕರವಾಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್ ಮಕ್ಕಳು, ದೊಡ್ಡವರಾದರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ಹೋಟೆಲ್ದು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿತ್ತು ಈ ಟೇಸ್ಟು. ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಮಾಡುವಂತಹ ಪಲಾವ್ ಇದು. ತುಂಬ ರುಚಿಕರವಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಇವಾಗ ಗ್ರೈಂಡ್ ಮಾಡಿಟ್ಟಿರುವಂತಹ ಈ ಪೇಸ್ಟ್ನ ಸಹ ಸೇರಿಸ್ಕೋಬೇಕು. ಹಸಿ ಕಾಳನ್ನು ಹಾಕಿ ಮಾಡ್ತಿರೋದ್ರಿಂದ ಸೊ ಪೇಸ್ಟ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿದ್ದೀನಿ ಇಲ್ಲಿ. ಅದನ್ನು ಸಹ ಸೇರಿಸಿ, ನೀವು ಇಲ್ಲಿ ಹಸಿ ಖಾರ ಬೇಡ ಅಂದರೆ ನೀವು ಒಣ ಖಾರನೂ ಸಹ ಯೂಸ್ ಮಾಡ್ಬೋದು. ಬಟ್ ಈ ವೆಜಿಟೇಬಲ್ ಪಲಾವ್ಗೆ ಹಸಿ ಖಾರ ಹಾಕೋದ್ರಿಂದ ಅದು ಟೇಸ್ಟೇ ತುಂಬ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಪುದೀನೂ ಸಹ ಆ್ಯಡ್ ಮಾಡ್ಕೋಬೋದು ಇದ್ದರೆ. ನಾನು ಪುದೀನ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಮಸಾಲಾನ ಹಾಕ್ಕೊಂಡು ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಹಾಕ್ತಿದ್ದೀನಿ ಇಲ್ಲಿ. ನೀವು ಅಂಗಡಿದಿದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಗರಂ ಮಸಾಲ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಗರಂ ಮಸಾಲ ಅಂತ ಟೈಪ್ ಮಾಡಿ. ನೋಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡ್ತಿದ್ದೀನಿ. ಮಿಕ್ಸ್ ಕೊಟ್ಟು ಇದನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಈಗ ನೋಡಿ, ಈ ರೀತಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದ ನಂತರ ಇವಾಗ ಇದು ತೊಗೊಂಡಿರ್ತೀವಲ್ವ, ಅಕ್ಕಿನ ವಾಶ್ ಮಾಡಿ ಇಟ್ಟಿರ್ತೀವಲ್ವ, ಸೊ ಅದನ್ನು ಸೇರಿಸ್ಕೋಬೇಕು. ನೀರು ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಣ್ಣ ಮಗಳು ಚಿಕ್ಕವಳಿದ್ದಾಳೆ ಅನ್ನೋ ಕಾರಣಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ರೈಸ್ನ ತುಂಬ ಮೆತ್ತಗೆ ಮಾಡ್ತಿದ್ದೀನಿ ಇಲ್ಲಿ. ನೀವು ಪಲಾವ್ ಅಂದರೆ ಉದುರಾಗಿ ಇರಬೇಕು ನಿಜ, ಬಟ್ ಮಕ್ಕಳು ತಿನ್ನೋ ಇದ್ದಿದ್ರೆ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ನಾನಿಲ್ಲಿ. ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀರು ಎಷ್ಟು ಬೇಕು ಅಷ್ಟನ್ನು ನೋಡಿ ಹಾಕ್ಕೊಂಡು ಲಾಸ್ಟಲ್ಲಿ ಲೆಮನ್ ಜ್ಯೂಸನ್ನ ಹಾಕಿ ಸ್ವಲ್ಪ ಗಾರ್ನಿಷಿಂಗ್ ಅಂತ ಹೇಳಿ ಕೊತ್ತಂಬರಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಸಲಿಂದ 4 ವಿಸಲ್ ತೆಗಿಬೋದು. ಪಲಾವ್ಗಾದರೆ 2, ಅಂದರೆ ರೈಸ್ ಉದುರು ಬೇಕಂದರೆ 2 ತಗೊಂಡ್ರೆ ಸಾಕು ಫ್ರೆಂಡ್. ತುಂಬ ಚೆನ್ನಾಗಿತ್ತು. ನೋಡಿ, ಇವಾಗ ಕೊತ್ತಂಬರಿನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ನಾನು. ನನ್ನ ಮಕ್ಕಳಿಗಂತ ಹೇಳಿ 4 ವಿಸಲ್ ತೆಗೆದಿದ್ದೀನಿ. ತುಂಬ ಇಷ್ಟಪಟ್ಟು ತಿಂದಿದ್ದು ನನ್ನ ಮಗಳು, ಚಿಕ್ಕ ಮಗಳು. 4 ವಿಸಲ್ ಬಂತು. ಫೈನಲ್ಲಾಗಿ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.